ಹಿಂದುಳಿದ ವರ್ಗದವರು ಮತ್ತು ದಲಿತರು, ಶೋಷಿತರು ಸ್ವಾಭಿಮಾನದಿಂದ ಬದುಕುತ್ತಿರುವುದು ಡಾಕ್ಟರ್ BR ಅಂಬೇಡ್ಕರ್ ಅವರ ಆಶೀರ್ವಾದದಿಂದ. ವಿನಯ್ ತಿಮ್ಮಾಪುರ. ಜನಗಳ ಆಶೀರ್ವಾದದಿಂದ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ. ನಿಮ್ಮ ಋಣ ಕಾಂಗ್ರೆಸ್ ಪಕ್ಷ ತೀರಿಸುತ್ತದೆ ಎಂದು ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಕಾರಳ್ಳಿ GR ಉಲ್ಲಾಸ್ ರವರು ತಿಳಿಸಿದರು. ಪಟ್ಟಣದಲ್ಲಿ ಕಾಂಗ್ರೆಸ್ ಕಚೇರಿಯಲ್ಲಿ ಜಿಲ್ಲಾ ಯುವ ಕಾಂಗ್ರೆಸ್ ಮತ್ತು ಮೊಳಕಾಲ್ಮೂರು ಯುವ ಕಾಂಗ್ರೆಸ್ ವತಿಯಿಂದ ಬುಧವಾರದಂದು ಯುವ ಸಹಾಯ ಹಸ್ತ ಎನ್ನುವ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ನಮ್ಮ ಕಾಂಗ್ರೆಸ್ ಸರ್ಕಾರ ನೀಡಿದ 5 ಗ್ಯಾರಂಟಿಗಳನ್ನು ಈಗಾಗಲೇ ಎಲ್ಲವನ್ನೂ ಜನಗಳಿಗೆ ತಲುಪಿಸಿದೆ. ಚುನಾವಣೆಗೆ ಮುಂಚೆ ನೀಡಿದ ಗ್ಯಾರಂಟಿಗಳನ್ನು ನಮ್ಮ ಸರ್ಕಾರ ನೀಡಿದ ಭರವಸೆಗಳನ್ನು ಈಡೇರಿಸಿದೆ. ನುಡಿದಂತೆ ನಡೆದಿದೆ. ಬಿಜೆಪಿಯವರು ಸುಳ್ಳು ಭರವಸೆಗಳನ್ನು ಯಾರೂ ನಂಬುವುದಿಲ್ಲ ಎಂದರು. ಮುಂಬರುವ ಲೋಕಸಭಾ ಕ್ಷೇತ್ರ ಚುನಾವಣೆಯಲ್ಲಿ ನಾವು ಜನಗಳ ಬಳಿ ನುಡಿದಂತೆ ನಡೆದಿದ್ದೇವೆ ಎಂದು ಧೈರ್ಯವಾಗಿ ಮತ ಕೇಳಬಹುದು. ಈ ಬಾರಿ ಲೋಕಸಭಾ ಕ್ಷೇತ್ರದ ಪ್ರಬಲ ಆಕಾಂಕ್ಷಿಯಾಗಿರುವ ವಿನಯ್ ತಿಮ್ಮಾಪುರ ಅವರಿಗೆ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು. ಒಂದು ವೇಳೆ ಟಿಕೆಟ್ ಸಿಕ್ಕಿದ್ದಲ್ಲಿ ಅವರನ್ನು ಜಯಶೀಲರಾಗಿ ಮಾಡಬೇಕು ಎಂದರು. ಇದೇ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ಯುವ ಕಾಂಗ್ರೆಸ್ ಹಾಗೂ ಚಿತ್ರದುರ್ಗ ಜಿಲ್ಲಾ ಯುವ ಕಾಂಗ್ರೆಸ್ ಉಸ್ತುವಾರಿ ಮತ್ತು ಮೊಳಕಾಲ್ಮೂರು ಲೋಕಸಭಾ ಕ್ಷೇತ್ರದ ಪ್ರಬಲ ಆಕಾಂಕ್ಷಿಯಾಗಿರುವ ವಿನಯ್ ತಿಮ್ಮಾಪುರ ಮಾತನಾಡಿ, ನಾನು ಸುಮಾರು 7 ವರ್ಷಗಳಿಂದ ಸಕ್ರಿಯವಾಗಿ ರಾಜಕೀಯದಲ್ಲಿ ತೊಡಗಿಸಿಕೊಂಡಿದ್ದೇನೆ. ನಾನು ಶೋಷಿತರ ಜನಗಳ ಕಷ್ಟಗಳನ್ನು ಅರಿತಿದ್ದೇನೆ. ಗ್ರಾಮ ಪಂಚಾಯಿತಿಯಿಂದ ಲೋಕಸಭಾ ಚುನಾವಣೆವರೆಗೂ ಯಾವ ರೀತಿ ಕೆಲಸ ಮಾಡಬೇಕು ಎಂದು ತಿಳಿದುಕೊಂಡಿದ್ದೇನೆ. ಈ ಕ್ಷೇತ್ರ ಅತಿ ಹಿಂದುಳಿದ ಕ್ಷೇತ್ರವಾಗಿದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಶೋಷಿತರೇ ಹೆಚ್ಚಾಗಿರುವ ಈ ಕ್ಷೇತ್ರದಲ್ಲಿ ತುಂಬ ಸುಧಾರಣೆಯಾಗಬೇಕಿದೆ. ನಾನು ಕೂಡ ಶೋಷಿತ ಸಮಾಜದಿಂದ ಬಂದವನೇ. ಶೋಷಿತರ ಕಷ್ಟಗಳನ್ನು ನಾನು ತಿಳಿದುಕೊಂಡಿದ್ದೇನೆ. ಆ ನಿಟ್ಟಿನಲ್ಲಿ ನಾನು ಕೆಲಸ ಮಾಡುತ್ತೇನೆ. ಹಿಂದುಳಿದ ವರ್ಗಗಳ ಶೋಷಿತರ ಸ್ವಾಭಿಮಾನದಿಂದ ಬದುಕುತ್ತಿರುವುದು ಡಾಕ್ಟರ್ BR ಅಂಬೇಡ್ಕರ್ ಅವರ ಆಶೀರ್ವಾದದಿಂದ ಎಂದರು. ಅದೇ ರೀತಿ ರೈತರು ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಅದಕ್ಕೆ ಕಾರಣ ಇಂದಿರಾ ಗಾಂಧೀಜಿಯವರ ಎಂದರು. ಬಿಜೆಪಿಯವರು ಜಾತಿ ಬೀಜವನ್ನು ಬಿತ್ತುತ್ತಿದ್ದಾರೆ. ನಿರುದ್ಯೋಗ ಸಮಸ್ಯೆ, ಬೆಲೆ ಏರಿಕೆ, ಇನ್ನೂ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಆದರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಉಚಿತ 5 ಗ್ಯಾರಂಟಿಗಳನ್ನು ನೀಡಿ ಅದರಲ್ಲಿ ಉತ್ತಮ ಸ್ಪಂದನೆ ದೊರಕಿದೆ. ಕಾಂಗ್ರೆಸ್ ಸರ್ಕಾರ ಶೋಷಿತರ, ನಿರ್ಗತಿಕರ ನ್ಯಾಯ ಕೊಡುವ ಸರ್ಕಾರವಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಮೊಳಕಾಲ್ಮೂರು ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ದಾದಾಪೀರ್ ಮತ್ತು ಕೊಂಡಾಪುರದ ಪರಮೇಶಪ್ಪ ತಮ್ಮ ಅನಿಸಿಕೆಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಮೊಳಕಾಲ್ಮೂರು ತಾಲೂಕಿನ ಯುವ ಕಾಂಗ್ರೆಸ್ ಸಮಿತಿಯ ಎಲ್ಲ ಸದಸ್ಯರು ಮತ್ತು ಅನೇಕ ಕಡೆಯಿಂದ ಆಗಮಿಸಿದ ಕಾಂಗ್ರೆಸ್ ಕಾರ್ಯಕರ್ತರು ಇನ್ನೂ ಹಲವರು ಉಪಸ್ಥಿತರಿದ್ದರು. ಯುವ ಸಹಾಯ ಹಸ್ತ ಅಂದ್ರೆ ಏನು ಅನ್ನೋದು ಬಹಳಷ್ಟು ಜನಕ್ಕೆ ಕುತೂಹಲ ಮೂಡಿಸಿದೆ. ಈ ಯುವ ಸಹಾಯ ಹಸ್ತ ಅಂದ್ರೆ ಏನಿವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ನಿಮ್ಮೆಲ್ಲರ ಪರಿಶ್ರಮದಿಂದ, ನಿಮ್ಮೆಲ್ಲರ ಹೋರಾಟದಿಂದ, ನಿಮ್ಮೆಲ್ಲರ ಬೆವರಿನಿಂದ ಇವತ್ತೇನು ಕಾಂಗ್ರೆಸ್ ಸರ್ಕಾರ ಬಂತಲ್ಲ, ಆ ಕಾಂಗ್ರೆಸ್ ಸರ್ಕಾರ ಬರೋದಕ್ಕೆ ಏನು ನಾವು ನಮ್ಮ ಪಕ್ಷದ ವತಿಯಿಂದ ನಾವೇನು 5 ಗ್ಯಾರಂಟಿಗಳು ಕೊಟ್ಟಿದ್ವಲ್ಲ, ಗೃಹಲಕ್ಷ್ಮಿ ಆಗಿರ್ಬೋದು, ಗೃಹ ಜ್ಯೋತಿ ಆಗಿರ್ಬೋದು, ಶಕ್ತಿ ಆಗಿರ್ಬೋದು, ಮತ್ತೆ ಯಾವುದು ಅನ್ನಭಾಗ್ಯ ಯೋಜನೆ ಆಗಿರ್ಬೋದು, ಯುವ ನಿಧಿ ಆಗಿರ್ಬೋದು, ಈ 5 ಯೋಜನೆಗಳಿಂದ ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ಧೂಳಿಪಟ ಎಬ್ಬಿಸಿದೆ. ಆ ಒಂದು ಯೋಜನೆಗಳ ಮೂಲಕ ನೀವು ಮನೆ ಮನೆ ಹೋಗಿ ಈ ಯೋಜನೆ ಬರುತ್ತೆ ಅಂತ ಹೇಳಿ ನೀವೇನು ಮತ ಕೇಳಿದ್ರಲ್ಲ, ನಾವು ಗ್ಯಾರಂಟಿ ಅಂತ ನೀವು ಹೇಳಿದ್ರಲ್ಲ, ಆ ಒಂದು ಗ್ಯಾರಂಟಿನ ನಮ್ಮ ಸರ್ಕಾರ ಇವತ್ತು ಈಡೇರಿಸಿದೆ ಇಲ್ವೋ? ಆ ಒಂದು 5 ಗ್ಯಾರಂಟಿಗಳನ್ನ ಈಡೇರಿಸಿ ಈ ಪ್ರಮಾಣದಲ್ಲಿ ನಮ್ಮ ದೇಶ ಬೆಳಿಬೇಕಾದ್ರೆ ಅದು ಕಾಂಗ್ರೆಸ್ ಪಕ್ಷದ ಕೊಡುಗೆ ಅಂತ ನಾನು ಹೇಳಲು ಬಯಸ್ತೇನೆ. ಇವತ್ತು ಎಲ್ಲ ಹಿಂದುಳಿದ ಜನಾಂಗ ಆಗಲಿ, ದಲಿತರಾಗಲಿ ಅತ್ಯಂತ ಸ್ವಾಭಿಮಾನದಿಂದ ಬದುಕ್ತಾ ಇದ್ದಾರೆ. ಅದಕ್ಕೆ ಕಾರಣ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿ ನಾನು ಹೇಳಬೇಕು. ಅದಾದ ನಂತರ ಇವತ್ತು ನಮ್ಮ ಜನಾಂಗದವರು ಏನೋ ಒಂದು 4 ಎಕರೆ ಜಮೀನಲ್ಲಿ ಇವತ್ತು ವ್ಯವಸಾಯ ಮಾಡ್ತಾ ಇದ್ದಾರೆ. ಅದು ನಮ್ಮ ಧೀಮಂತ ನಾಯಕಿ ಇಂದಿರಾ ಗಾಂಧೀಜಿಯವರ ಕೊಡುಗೆ ಅಂತ ನಾನು ಹೇಳಕ್ ಬಯಸ್ತೇನೆ. ಹಾಗಾಗಿ ತಾವುಗಳೆಲ್ಲ ಉದ್ದೇಶ ಏನಪ್ಪಾ ಅಂದ್ರೆ ನಮ್ದು ಯಾರ್ಯಾರು ಟಿಕೆಟ್ ಕೊಡಿ, ಅವರು ಬರ್ತಿರ್ತಕ್ಕಂಥ ಉದ್ದೇಶ ಪಾರ್ಟಿನ ಸದೃಢ ಮಾಡ್ಲಿಕ್ಕೋಸ್ಕರ, ಪಾರ್ಟಿನ ಬಲಿಷ್ಠವಾಗಿ ಕಟ್ಟಕ್ಕೋಸ್ಕರ
ಬಂದಿದ್ದಾರೆ. ಇಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಇಲ್ಲ. ಅವ್ರು ಬಂದಿರ್ತಕ್ಕಂಥ ಉದ್ದೇಶ ನಿಮ್ಗೆ ಆಲ್ರೆಡಿ ತಿಳಿಸಿದ್ದೀನಿ. ಬೂತ್ ಕಮಿಟಿ ಸದಸ್ಯರು ರಿವ್ಯೂ ಮೀಟಿಂಗ್ ಆಗಿರ್ಬೋದು, ಅದೇ ರೀತಿ ಅವರು ಆಕಾಂಕ್ಷಿಗಳಾಗಿದ್ದಾರೆ. ನಮ್ಮ ಯುವ ಕಾಂಗ್ರೆಸ್ಸಿನ ಸದಸ್ಯರೆಲ್ಲ ಬೈಕ್ ಏನಂದ್ರೆ, ಇನ್ ಕೇಸ್ ಯುವ ಕಾಂಗ್ರೆಸ್ ಅವರು ಯಾವ್ದಾದ್ರು ಟಿಕೆಟ್ ಕೊಡ್ತೀರಂದ್ರೆ ವಿನಯ್ ತಿಮ್ಮಪ್ಪನೂರ್ ಸಾಹೇಬರಿಗೆ ಕೊಡ್ರಿ ಅಂತ ಹೇಳಿ ನಾವು ಹೇಳ್ತೀವಿ. ಯಾಕಂದ್ರೆ ಅದು ನಾವೆಲ್ಲರಿಗೂ ಗೊತ್ತು. ನಮ್ಮ 2018 ಚುನಾವಣೆಯಲ್ಲಿ ಇಲ್ಲಿ ಒಬ್ರು ಯುವ ಕಾಂಗ್ರೆಸ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿದ್ರು ಯೋಗೇಶ್ ಬಾಬಣ್ಣ ಅವ್ರಿಗೂ ಒಂದು ಯುವ ಕಾಂಗ್ರೆಸ್ ಇಂದ ಒಂದು ಟಿಕೆಟ್ ಕೊಟ್ಟಿದ್ರು. ಅದೇ ರೀತಿ ನಿಮ್ಗೆಲ್ಲರಿಗೂ ಯುವ ಕಾಂಗ್ರೆಸ್ನ ಯಾವ ತರ ಶಕ್ತಿಯಾಗಿದೆ ಅಂತ ಹೇಳಿ ದೇಶದಲ್ಲಿ ನಾವೆಲ್ಲರೂ ನೋಡ್ಬೋದು. ನಮ್ಮ ರಾಜ್ಯಾಧ್ಯಕ್ಷರಾದ ನಲ್ಪಡಣ್ಣ ಅವರಾಗಿರ್ಬೋದು, ಅವರೆಲ್ಲ ಪಕ್ಷದ ಸಂಘಟನೆ ಮಾಡ್ತಿರೋದು ನೋಡಿದ್ರೆ ನಮ್ಗೆಲ್ಲರಿಗೂ ಹೆಮ್ಮೆ ತರುತ್ತೆ. ಅದೇ ರೀತಿ 5 ಗ್ಯಾರಂಟಿ ಏನ್ ಕೊಟ್ಟಿದ್ದಾರೆ, ನಾವೇನು ಪ್ರಮುಖ ಪಾತ್ರ ವಹಿಸಿ ಕೆಲಸ ಮಾಡಿದ್ವಿ ಯುವಕರು ಈ ರಾಜ್ಯದಲ್ಲಿ ಅಧಿಕಾರಕ್ಕೂ ಬರ್ಬೇಕಂತೇಳಿ ಬಹಳಷ್ಟು ಶ್ರಮ ವಹಿಸಿ ನಮ್ದೇ ಬಹಳಷ್ಟು ಪಾತ್ರ ಇದೆ ಯುವಕರು. ಅದೇ ರೀತಿ ಕೂಡ ಮುಂದೆ ದೊಡ್ಡ ಒಂದು ನಮಗೆ ಮುಂದೆ ಕೆಲಸ ಮಾಡ್ತಕ್ಕಂಥ ಜವಾಬ್ದಾರಿ ಇದೆ. ಯಾಕಂದ್ರೆ ಕರ್ನಾಟಕವನ್ನು ನಾವು ಗೆದ್ದಿದ್ದೇವೆ. ಅದೇ ರೀತಿಯಾಗಿ ನಾವು ಭಾರತವನ್ನು ನಾವು ಈ ದೇಶವನ್ನು ಕಟ್ಟುವಂತ ಕೆಲಸ ಮಾಡಬೇಕಾಗಿದೆ. ಬಂಧುಗಳೇ, ಇವತ್ತಿನ ದಿನ ಬಿಜೆಪಿ ಸರ್ಕಾರ ಏನು ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದಿದೆ ಅದನ್ನ ಕಿತ್ತು ಹೋಗಲು ಕಾಂಗ್ರೆಸ್ ಸರ್ಕಾರ ಬರುವಂತ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಈ ದಿಸೆಯಲ್ಲಿ ಕೆಲಸ ಮಾಡಬೇಕು. ನಮ್ಮ ಜಿಲ್ಲೆಯಲ್ಲಿ ಹಿಂದೆ ಏನು ಕೆಲಸ ಮಾಡಿದ್ವಿ, ಚಂದ್ರಪ್ಪರ ಅವರನ್ನ ಗೆಲ್ಲಿಸಿದ್ವಿ ನಾವು ಒಮ್ಮತದಿಂದ ಎಲ್ಲರೂ ಕೆಲಸ ಮಾಡಿ. ಅದೇ ರೀತಿ ನಮಗೆ ಇವು ನಮ್ಮ ವಿನಯ್ ಅವರು ಈ ಸರಿ ಚಿತ್ರದುರ್ಗ ಜಿಲ್ಲೆಯಿಂದ ಎಂಪಿ ಪ್ರಬಲ ಆಕಾಂಕ್ಷಿ ಆಗಿದ್ದಾರೆ. ಅವರಿಗೆ ಬ್ಯೂರೋ ರಿಪೋರ್ಟ್ PM ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಾಲ್ಮೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your